ಹರೇ ಕೃಷ್ಣ ಕಲಾ. ಹರೇ ಕೃಷ್ಣ. ಇವಾಗ ನಾವು ಚಾಪ್ಟರ್ 13 ಅಲ್ಲಿ ಇದ್ದೀವಿ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಚಾಪ್ಟರ್ ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕೆಂದ್ರೆ ಬಹಳಷ್ಟು ಜ್ಞಾನದ ಬಗ್ಗೆ ಇಲ್ಲಿ ಉಲ್ಲೇಖ ಇದೆ. ಇದರಲ್ಲಿ ನಾವು ಡಬ್ಲ್ಯೂ ಆಯ್ತು, ಐ ನೋಡಿದ್ವಿ. ಐ ಅಲ್ಲಿ ಐಟಮ್ಸ್ ಆಫ್ ನಾಲೆಡ್ಜ್ ಅಂದ್ರೆ ನಾಲೆಡ್ಜ್ ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು, ಯಾವೆಲ್ಲ ಗುಣಗಳಿದ್ರೆ ಅದನ್ನ ಜ್ಞಾನ ಅಂತಾರೆ, ಯಾವ್ದೆಲ್ಲ ಗುಣಗಳಿಲ್ಲ ಅಂದ್ರೆ ಅಂದ್ರೆ ಆ ಆಬ್ಸೆನ್ಸ್ ಆಫ್ ದೋಸ್ ನಾಲೆಡ್ಜ್ ಇಸ್ ಕಾಲ್ಡ್ ಅಜ್ಞಾನ ಅಂತ ಹೇಳ್ತಾರೆ. ಅಂದ್ರೆ ಒಂದು ಅಹಿಂಸೆ ಇರ್ಬೋದು, ವಿನಯ ಇರುವಂಥದ್ದು, ಸಮಚಿತ್ತತೆ ಇರುವಂಥದ್ದು, ಇದೆಲ್ಲ ಜ್ಞಾನ ಆದ್ರೆ ಇದು ಇಲ್ಲದೆ ಇರೋದು ಅಜ್ಞಾನ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ. ಇವಾಗ ನೆಕ್ಸ್ಟ್ ಎಸ್ ಅಂದ್ರೆ ಏನಂತಲ್ಲ. ಓಕೆ. ಸೊ ಡಬ್ಲ್ಯೂ ಅಂದ್ರೆ ಫಸ್ಟ್ ಅರ್ಜುನ ಕೇಳ್ತಾರೆ ಕ್ವೆಶನ್ಸ್ ಅಲ್ವಾ. ಕ್ಷೇತ್ರ, ಕ್ಷೇತ್ರಜ್ಞ ಅದೆಲ್ಲ ಕೇಳ್ತಾರೆ ಅಲ್ವಾ. ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞ. ಸೊ ಇಲ್ಲಿ ಜ್ಞಾನ ಅಂದ್ರೆ ಏನು ಅಂತ ಹೇಳಿದ್ರು ಅಲ್ವಾ. ಕ್ಷೇತ್ರ, ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಏನು. ಕ್ಷೇತ್ರ ಅಂದ್ರೆ ಶರೀರ. ಈ ಶರೀರದಲ್ಲಿ ಬಗ್ಗೆ ತಿಳ್ಕೊಂಡ್ರವನು ಕ್ಷೇತ್ರಜ್ಞ ಅಂದ್ರೆ ಹೂಸ್ ಅ ನೋವರ್, ಓನರ್ ಆಫ್ ದಟ್ ಕ್ಷೇತ್ರ. ಆಮೇಲೆ ಜ್ಞಾನ ಅಂದ್ರೆ ಏನು ಅಂತ ಹೇಳಿದ್ರು. ಇವಾಗ ಜ್ಞೇಯಂ ಅಂದ್ರೆ ಜ್ಞಾನದ ಒಂದು ಕೊನೆ. ವಾಟ್ ಇಸ್ ದ ಆಬ್ಜೆಕ್ಟ್, ಗೋಲ್ ಆಫ್ ನಾಲೆಡ್ಜ್ ಏನು ಅಂತ ಹೇಳ್ತಾರೆ. ಎಸ್ ಅಂದ್ರೆ ಸೋಲ್ ಅಂಡ್ ಸೂಪರ್ ಸೋಲ್. ಅಂದ್ರೆ ನಮ್ಮ ಆತ್ಮವನ್ನ, ಪರಮಾತ್ಮವನ್ನ ತಿಳ್ಕೊಳ್ಳೋದು, ದ್ಯಾಟ್ ಇಸ್ ದ ಗೋಲ್, ಆಬ್ಜೆಕ್ಟ್ ಆಫ್ ನಾಲೆಡ್ಜ್. ಜ್ಞೇಯಂ ಅಂದ್ರೆ ಜ್ಞಾನದಿಂದ ಏನು ಪಡಿಬೇಕು, ಅದೇ ಜ್ಞೇಯಂ. ಜ್ಞೇಯಂ ಅಂದ್ರೆ ಸೊ ಇದು ಬಂದು ಏನು, ಆತ್ಮ ಮತ್ತೆ ಪರಮಾತ್ಮ ಈ ಎರಡನ್ನ ತಿಳ್ಕೊಳ್ಳೋ ತಿಳ್ಕೊಳ್ಳೋದೇ ಜ್ಞಾನದ ಒಂದು ಗೋಲ್, ಜ್ಞಾನದ ಒಂದು ಉದ್ದೇಶನೇ ಅದು. ಆಯ್ತಾ. ಸೊ ಈ ಎರಡು, ಸೋಲ್ ಮತ್ತೆ ಸೂಪರ್ ಸೋಲ್, ಇವೆರಡೂ ಇದೇ ಶರೀರದೊಳಗೆ ಇರುತ್ತೆ. ಆಯ್ತಾ. ಆ ಆಮೇಲೆ ಆ ಈ ಆತ್ಮ ಬಂದು ಪರಮಾತ್ಮನನ್ನ ಅರ್ಥ ಮಾಡಿಕೊಳ್ಳೋದು, ಇಟ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಆದರೆ ಪರಮಾತ್ಮನನ್ನ ಅರ್ಥ ಮಾಡ್ಕೊಳ್ಳೋದು, ತಿಳ್ಕೊಳ್ಳೋದು ತುಂಬ ಕಷ್ಟ. ಯಾಕೆಂದ್ರೆ ಪರಮಾತ್ಮನ ಬೇರೆ ಕಡೆ ಡಿಸ್ಕ್ರೈಬ್ ಮಾಡುವಾಗ ಹೇಳ್ತಾರೆ ಅವಿಜ್ಞೇಯಂ ಅಂದ್ರೆ ನೋಡಕ್ ತಿಳ್ಕೊಳಕ್ಕಾಗಲ್ಲ. ವಿಜ್ಞ ಅಂದ್ರೆ ತಿಳ್ಕೊಳ್ಳೋದು, ಅವಿಜ್ಞೇಯಂ ಅಂದ್ರೆ ತಿಳ್ಕೊಳಕ್ಕಾಗಲ್ಲ. ಅಂದ್ರೆ ಪರಮಾತ್ಮನ ತಿಳ್ಕೊಳ್ಳೋದೇ ಈ ಈ ಆತ್ಮದ ಒಂದು ಇಂಪಾರ್ಟೆಂಟ್ ಗೋಲ್ ಆಗಿದ್ರು, ಪರಮಾತ್ಮನ ತಿಳ್ಕೊಳಕ್ಕಾಗಲ್ಲ ಅಂದ್ರೆ ಮತ್ತೆ ಹೇಗೆ ಮಾಡೋದು. ಅಂದ್ರೆ ಪರಮಾತ್ಮನ ತಿಳ್ಕೊಳ್ಳೋದಕ್ಕೆ ಲಾಜಿಕ್ ಅಥವಾ ಈ ರಿಸರ್ಚ್ ಇದೆಲ್ಲ ಮಾಡಕ್ ಹೋದ್ರೆ ಬರೀ ನಾವು ಕನ್ಫ್ಯೂಸ್ ಆಗೋಗ್ತೀವಿ. ಯಾಕಂದ್ರೆ ಪರಮಾತ್ಮ ಅಷ್ಟು ಬೇಗ ಕೈಗೆ ಸಿಗಲ್ಲ, ಕೈಗಲ್ಲ ಸಿಗಲ್ಲ. ನಮ್ಮ ಯಾವುದೇ ಒಂದು ವೇಸ್ ಆಫ್ ಅಕ್ವೈರಿಂಗ್ ನಾಲೆಜ್, ನಾವು ಹೇಗೆ ಒಂದು ರಿಸರ್ಚ್ ಮಾಡಿ ಲಾಜಿಕ್ ಮಾಡಿ ಮಾಡಕ್ ಹೋದ್ರು ಸಿಗಲ್ಲ ಅವರು. ಆದರೆ ಒಂದು ಪರ್ಸನ್ನು ಪ್ರಾಪರ್ ಇನ್ಸೈಟ್, ಪ್ರಾಪರ್ ಇಂಟೆನ್ಷನ್, ಪ್ರಾಪರ್ ಕ್ಯಾರೆಕ್ಟರ್ ಇಂದ ಈ ಇದನ್ನು ತಿಳ್ಕೊಂಡಿರೋ ಮಹಾತ್ಮರ ದೃಷ್ಟಿಯನ್ನ ಅರ್ಥ ಮಾಡ್ಕೊಳಕ್ಕೆ ಅವ್ರ ಹತ್ರ ಹೋಗಿ ಸೇರಿದಾಗ ಪರಮಾತ್ಮನನ್ನ, ಈ ಜ್ಞಾನದ ಏನು ಉದ್ದೇಶ ಇದೆಯೋ ಅವನನ್ನ ತಿಳ್ಕೊಳ್ಳೋದಿಕ್ಕೆ ಸಾಧ್ಯ. ಆಯ್ತಾ? ಒಂದು ಸೆಲ್ಫ್ ರಿಯಲೈಸೇಷನ್ ಅಂತಾರೆ ಅಲ್ವಾ. ಆತ್ಮ, ನಾನು ಈ ಶರೀರ ಅಲ್ಲ, ಇದು ನನ್ನ ಜ್ಞಾನ, ನಾನು ನಾನು ಬಂದು ಆತ್ಮ ಅಂತ ತಿಳ್ಕೊಳ್ಳೋದು ಜ್ಞಾನ, ಸೆಲ್ಫ್ ರಿಯಲೈಸೇಷನ್. ಇನ್ನೊಂದು ಪರಮಾತ್ಮ ಅಂದ್ರೆ ಯಾರು ಅಂತ ತಿಳ್ಕೊಳ್ಳೋದು, ಅದು ಆಬ್ಜೆಕ್ಟ್ ಆಫ್ ಇನ್ನೊಂದು ಜ್ಞಾನದ ಇನ್ನೊಂದು ಉದ್ದೇಶ. ಆಯ್ತಾ. ಆದರೂ ಕೂಡ ಇಲ್ಲಿ ಕೃಷ್ಣ ಒಂದು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಏನ್ ಹೇಳ್ತಾರೆ, ಈ ಬ್ರಹ್ಮನ್ ಅಂತ ಏನಿದೆಯೋ ಅದನ್ನ ತಿಳ್ಕೋಬೇಕು. ಅದು ಸ್ವಲ್ಪ 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 ಎಕ್ಸ್ಪ್ಲೇಷನ್ ಕೊಡ್ತಾರೆ. ಬ್ರಹ್ಮನ್, ಈ ಏನ್ ಹೇಳ್ತೇವೆ ಪರಮಾತ್ಮ ಅಂತ ಏನ್ ಹೇಳ್ತೀವಿ, ಅವನು ಎಲ್ಲೆಲ್ಲಿದ್ದಾನೆ ಅಂದ್ರೆ ಅವನ ಕೈಗಳು ಎಲ್ಲಾ ಕಡೆ ಇದೆ, ಕಾಲುಗಳು ಎಲ್ಲಾ ಕಡೆ ಇದೆ, ಅವರ ಕಣ್ಗಳು, ಮುಖಗಳು ಎಲ್ಲಾ ಕಡೆ ಇದೆ. ಅವನು ಈ ಜಗತ್ತಲ್ಲಿ ನಡೆಯೋ ಎಲ್ಲಾ ವಿಷಯವನ್ನು ಕೇಳಿಸ್ಕೊಳ್ತಾನೆ ಅವನು. ಅವನು ಎಲ್ಲಾ ಇಂದ್ರಿಯಗಳಿಗೂ ಅವನು ಮೂಲ ಆದರೂ ಕೂಡ ಆ ಪರಮಾತ್ಮನಿಗೆ ಇಂದ್ರಿಯಗಳಿಲ್ಲ. ಅವನು ಎಲ್ಲಾ ಜೀವಿಗಳನ್ನ ಮೇಂಟೈನ್ ಮಾಡ್ತಾರೆ, ಆದರೆ ಅವನು ಯಾವ ಜೀವಿಗೂ ಅಟ್ಯಾಚ್ ಆಗಿರೋದಿಲ್ಲ. ಅವನು ಈ ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಗುಣಗಳಿಗೆ ಮೇಲೆ ಇರೋನು, ಆ ಗುಣಗಳಿಗೆ ಮಾಸ್ಟರ್ ಅವನು. ಆ ಒಂದು ಏನು ಪರಬ್ರಹ್ಮನೇನಿದೆಯೋ ಅವನು ಒಳಗಡೆ ಇದವನು ಇದ್ದಾನೆ, ಹೊರಗಡೆ ಇದವನು ಇದ್ದಾನೆ. ಎಲ್ಲ ಚರ ಮತ್ತೆ ಅಚರ, ಮೂವಿಂಗ್, ಮೂವ್ ಮಾಡೋ ಥಿಂಗ್ಸು ಅಥವಾ ಮೂವ್ ಮಾಡದಿರೋ ಥಿಂಗ್ಸ್ ಎಲ್ಲದರಲ್ಲೂ ಇದ್ದಾನೆ. ಈ ಇಂದ್ರಿಯಗಳೇನಿದೆಯಲ್ಲ, ಆ ಇಂದ್ರಿಯಗಳ ಹಿಂದೆ ಇರುವ ಆ ಶಕ್ತಿ ಅವನು.
ಅವನು ನೋಡೋದಕ್ಕೆ ತುಂಬ ದೂರ 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 ದೂರವಾಗಿರ್ತಾನೆ, ಬಟ್ ಅವನು ತುಂಬ ಹತ್ತಿರವಾಗೂ ಇರ್ತಾನೆ. ಅಂದ್ರೆ ನೋಡಿ, ಪರಮಾತ್ಮ ಇಲ್ಲೋ ಯಾವುದೋ ಒಂದು ಲೋಕದಲ್ಲಿದ್ದಾನೆ ಅಂತ ಕೂಡ ಹೇಳ್ತೀವಿ. ಹಾಗೆ ಪರಮಾತ್ಮ ನಮ್ಮ ಮನಸ್ಸಿನೊಳಗೆ ನಮಗೆ ಗೊತ್ತಿಲ್ಲದಿರೋ ನಮ್ಮ ವಿಷಯಗಳ ಬಗ್ಗೆ ಕೂಡ ಗೊತ್ತಿರೋ ಅಂತ ಒಂದು ಪರ್ಸನ್ ಪರಮಾತ್ಮ. ನಮಗೆ ನಮ್ಮ ವಿಷಯ ನಮಗೆ ಗೊತ್ತಿಲ್ಲ, ಅವೆಲ್ಲ ಅವನಿಗೆ ಗೊತ್ತಿರುತ್ತೆ. ಸೊ ಅಷ್ಟು ಹತ್ರ ಕೂಡ ಆಗಿರ್ತಾನೆ. ಆ ಈ ಪರಮಾತ್ಮ ಅನ್ನೋದು ಎಲ್ಲ ಕಡೆ ಡಿವೈಡ್ ಆದಂಗೆ ಕಾಣ್ತಾನೆ. ಅಂದ್ರೆ ಪ್ರತಿಯೊಂದು ಜೀವಿಗಳಿಗೂ ಇರುವಾಗ ಡಿವೈಡ್ ಆದಂಗೆ ಇರುತ್ತೆ, ಬಟ್ ಅವನು ಡಿವೈಡ್ ಆಗಿರೋದಿಲ್ಲ. ಅವನು ಎಲ್ಲರ ಮೇಂಟೈನ್ ಮಾಡೋದು ಮಾತ್ರ ಅಲ್ಲ, ಅವನು ಎಲ್ಲರನ್ನ ಬೆಳೆಸೋದು ಅವನೇ, ಎಲ್ಲರನ್ನ ನಾಶ ಮಾಡೋದು ಅವನೇನೆ. ಅವನು ಎಲ್ಲ ಈ ಏನು ಹೇಳ್ತೀವಿ, ಒಂದು ಸೂರ್ಯ ಹೇಗೆ ಒಂದು ಜಗತ್ತನ್ನ ಆ, ಬೆಳಕು ಕೊಡುತ್ತೋ, ಹಾಗೆ ಈ ಆತ್ಮ ಅನ್ನೋದು ಈ ಶರೀರಕ್ಕೆ ಬೆಳಕು ಕೊಡುತ್ತೆ, ಕಾನ್ಷಿಯಸ್ನೆಸ್ ಕೊಡುತ್ತೆ. ರೈಟ್. ಆ ಆತ್ಮ ಹೊಟ್ಟೋಗ್ಬಿಟ್ರೆ ಈ ಶರೀರದಲ್ಲಿ ಇನ್ನೇನು ಇರೋದಿಲ್ಲ ಅಲ್ವಾ. ಸೂರ್ಯ ಇಲ್ದಿದ್ರೆ ಈ ಜಗತ್ತಲ್ಲಿ ಏನು ಮಾಡೋಕ್ಕಾಗೋದಿಲ್ಲ. ಹಾಗೆ ಸೊ ಪರಮಾತ್ಮ ಹೋಗ್ಬೇಕು ಅಂತ ಡಿಸೈಡ್ ಆಗಿದ ತಕ್ಷಣ ಒಂದು ಶರೀರದಿಂದ ಆತ್ಮ ಹೊಟ್ಟೋಗುತ್ತೆ. ಪರಮಾತ್ಮ ಇಲ್ಲದಿದ್ರೆ ಆತ್ಮ ಇರೋಕ್ಕಾಗೋದಿಲ್ಲ ಒಂದು ಶರೀರದೊಳಗೆ. ಹೊಟ್ಟೋಗ್ಬಿಟ್ರೆ ಆ ಶರೀರ ಇನ್ನು ಮತ್ತೆ ಜಸ್ಟ್ ಪಂಚಭೂತಗಳಷ್ಟೇನೆ, ಇನ್ನೇನು ಇರೋದಿಲ್ಲ ಅದರಲ್ಲಿ. ಸೊ ಈ ಥರ ಎಲ್ಲ ಆಪೋಸಿಟ್ಸ್ ನೀವು ನೋಡಿದ್ರೆ ಎಲ್ಲ ಒಂದೇ ಸಮನೆ ಇರೋದು. ಅಂದ್ರೆ ಡಿವೈಡೆಡ್ ಆಗಿ ಕಾಣಿಸ್ತಾನೆ, ಬಟ್ ಅವನು ಡಿವೈಡೆಡ್ ಇಲ್ಲ. ಎಲ್ಲನ್ನ ಮೇಂಟೈನ್ ಮಾಡೋ ಥರ ಕಾಣಿಸುತ್ತೆ, ಬರೀ ಮೇಂಟೈನ್ ಅಲ್ಲ, ಸೃಷ್ಟಿ ಮಾಡಿ ಅವನ ನಾಶ ಮಾಡೋದು ಅವನೇನೆ, ಅದೇ ಪರಮಾತ್ಮನೇ ಅಂತ ಹೇಳಿ ಇದೆಲ್ಲ ಡಿಸ್ಕ್ರೈಬು ಮಾಡ್ತಾರೆ. ಸೊ ಇದನ್ನ ಹೇಳಿದರೆ ಕೇಳಿಸ್ಕೊಂಡಿದ್ವಿ, ಕೇಳಿಸ್ಕೊಳ್ಳೋದು ಬೇರೆ, ತಿಳ್ಕೊಳ್ಳೋದು ಅನ್ನೋದು ಅದು ನಿಜವಾದ ಒಂದು ಜ್ಞಾನದ ಒಂದು ಗೋಲ್, ಉದ್ದೇಶ. ಆತ್ಮ ಪರಮಾತ್ಮ, ಸೋ ಬ್ಯೂಟಿಫುಲ್. ನಾನು ಇಲ್ಲಿವರೆಗೂ ಅಂದ್ರೆ ಕೇಳ್ತಾ ಇದ್ವಿ ಆತ್ಮ ಪರಮಾತ್ಮ ಅನ್ನೋದು, ಆದ್ರೆ ನನಗೆ ಆ ಕ್ಲಾರಿಟಿ ಸಿಕ್ಕೇ ಇರಲಿಲ್ಲ. ಯಾವತ್ತೂ ನಾನು ಯೋಚನೆನೂ ಕೂಡ ಮಾಡಿರ್ಲಿಲ್ಲ ಆ ಕಡೆ. ಎಲ್ಲರೂ ದೇಹದಲ್ಲಿ ಒಂದು ಆತ್ಮ ಇದೆ, ಬಟ್ ಪರಮಾತ್ಮ, ಸೊ ಆತ್ಮ ಪರಮಾತ್ಮದ ಡಿಫ್ರೆನ್ಸ್ ಏನು ಅನ್ನೋದು ಇವತ್ತು ನಾನು ತಿಳ್ಕೊಂಡ್ರೆ ತುಂಬಾನೇ ಚೆನ್ನಾಗಿತ್ತು. ಥ್ಯಾಂಕ್ ಯು. ಇನ್ನೊಂದು ವಿಷಯ ಹೇಳ್ತಾರಲ್ವಾ, ಪರಮಾತ್ಮನ ಅನುಮತಿ ಇಲ್ಲೇ ಜಗತ್ತಲ್ಲಿ ಏನು ನಡೆಯೋದಿಲ್ಲ ಅಂತ ಹೇಳ್ತಾರೆ. ಜನ ಹೇಳ್ತಾರಲ್ವಾ, ಅದು ಹೇಗೆ ಅಂದ್ರೆ ಪರಮಾತ್ಮ ನಮ್ಮೊಳಗೆ ನಮ್ಮ ಆತ್ಮದ ಪಕ್ಕದಲ್ಲೇ ಇರ್ತಾನೆ. ಓಕೆ. ಸೊ ನಾವು ಏನು ಇಚ್ಛೆ ಪಡ್ತೀವೋ ನಮಗೆ ಗೊತ್ತಾಗೋಕ್ಕೂ ಮುಂಚೆ, ನಮ್ಮ ಬ್ರೈನಿಗೆ ಗೊತ್ತಾಗೋಕ್ಕೂ ಮುಂಚೆ ಅವನಿಗೆ ಗೊತ್ತಾಗತ್ತೆ. ಆಮೇಲೆ ಅದನ್ನ ಸ್ಯಾಂಕ್ಷನ್ ಮಾಡ್ತಾನೆ. ಸಾರಿ, ಓಕೆ, ಗೋ ಹೆಡ್. ಇದನ್ನ ನಾನು ಇವ್ರಿಗೆ ಹೇಳ್ತಾ ಇರೋವಾಗ ಇನ್ನೊಬ್ರು ಕ್ವಶನ್ಸ್, ಹಾಗಾದ್ರೆ ಒಬ್ರು ಮರ್ಡರ್ ಮಾಡ್ತಾರೆ ಅಂದ್ರೆ ಅದನ್ನ ಕೂಡ ಸ್ಯಾಂಕ್ಷನ್ ಮಾಡಿದಾರ ಭಗವಂತ, ಪರಮಾತ್ಮ ಸ್ಯಾಂಕ್ಷನ್ ಮಾಡಿದಾರ? ನಾ ಹೇಳಿದೆ ಹೌದು. ಅದಿಂಗೆ ಮಾಡಕ್ಕಾಗತ್ತೆ? ಪರಮಾತ್ಮ ಹೇಗೆ ಸ್ಯಾಂಕ್ಷನ್ ಮಾಡಕ್ಕಾಗತ್ತೆ ಅದನ್ನ ಅಂದಾಗ, ಪರಮಾತ್ಮ ಈ ಸ್ಯಾಂಕ್ಷನ್ ಅಂದ್ರೆ ಇವಾಗ ನಮ್ಮ ಪ್ರಕಾರ ಆ ಮರ್ಡರ್ ಅನ್ನೋದು ಕೆಟ್ಟ ವಿಷಯ. ಆಯ್ತಾ? ಅದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ, ಒಂದ್ ಮರ್ಡರ್ ಮಾಡಿ ಅದರ ಕಾನ್ಸಿಕ್ವೆನ್ಸಸ್, ಕೆಲವು ಮಕ್ಕಳಿಗೆ ಓದೇ ತಿಂದ್ರೇನೆ ಗೊತ್ತಾಗುತ್ತೆ ಅದರ ಒಂದು ಅದರ ಒಂದು ಏನು ಮಾಡ್ಬೇಕಾ ಮಾಡಬಾರ್ದಾ ಅಂತ ಅವಾಗ ಗೊತ್ತಾಗುತ್ತೆ ಅವ್ರಿಗೆ. ಹಾಗೆ ಅಂತ ಹೇಳಿ ಕೆಲವೊಂದ್ಸರಿ ಪೇರೆಂಟ್ಸ್ ಬಿಡ್ತಾರೆ, ತಂದೆ ಬಿಡ್ತಾರೆ, ತಾಯಿ ಬಿಡ್ತಾರೆ, ಮಾಡಪ್ಪ ತಪ್ಪು ಮಾಡು, ಅವಾಗ ಗೊತ್ತಾಗತ್ತೆ ನಿನಗೆ ಅಂತ ಹೇಳಿ ಬಿಡ್ತಾರೆ ಅಲ್ವಾ. ಆದ್ರೆ ಆದ್ರೂ ಹೇಳ್ತಾರೆ, ನೋಡು ಇದು ಮಾಡೋದು ನೀನು ತಪ್ಪು ಅಂತ ಹೇಳ್ತಾರೆ. ಹಾಗೆ ಆ ಸ್ಯಾಂಕ್ಷನ್ ಮಾಡೋಕ್ ಮುಂಚೆ ಪರಮಾತ್ಮ ಹೇಳ್ತಾರೆ ಆತ್ಮನಿಗೆ, ಇದು ಮಾಡೋದು ತಪ್ಪಪ್ಪ ಅಂತ. ಇಲ್ಲ ನಾನು ಮಾಡ್ಬೇಕು, ಸರಿ ಮಾಡು ಅಂದ್ರೆ ಆ ಸ್ಯಾಂಕ್ಷನ್ ಮಾಡಿದ ಮೇಲೆನೆ ಆಗುತ್ತೆ ಅದು. ಓಕೆ. ಅಂದ್ರೆ ಇಲ್ಲಿ ಇನ್ನೊಂದನ್ನು ನಮ್ಗೆ ಥಾಟ್ ಬಂದಿದೆ ಅಂದ್ರೆ, ಈವನ್ ಆ ಥಾಟ್ ಬರೋಕ್ಕಿಂತ ಮುಂಚೆನೆ ಇಟ್ ಹಸ್ ಬಿನ್ ಸ್ಯಾಂಕ್ಷನ್ ಅಂತ ಹೇಳ್ತಾ ಇದ್ದೀನಿ. ಹೌದು, ಥಾಟ್ ಇಸ್ ಸೋ ಪವರ್ಫುಲ್ ಅಂತ. ಹೌದು, ರೈಟ್. ಸೊ ಇವಾಗ ನಾ ಮರ್ಡರ್ ಆಗಿದ ತಕ್ಷಣ ನಾವು ಏನ್ ಅನ್ಕೋತೀವಿ, ಮರ್ಡರ್ ಅಂದ್ರೆ ಜೀವಿ ಸತ್ತೋಗ್ಬಿಟ್ಟ ಅಂತ ಅಲ್ಲ. ಇಲ್ಲಿ ನೋಡಿ, ಈ ಭಗವದ್ಗೀತೆ ಶುರು ಮಾಡುವಾಗಲೂ ಕೂಡ ಕೃಷ್ಣ ಅರ್ಜುನ ಇದೆ ತಾನೆ, ನಮ್ ಭೀಷ್ಮನಿಗೆ ಸಾಯಿಸ್ಬಿಡ್ತೀನಿ, ದ್ರೋಣನ ಸಾಯಿಸ್ಬಿಡ್ತೀನಿ ಅಂತ ವ್ಯಥೆ ಪಡ್ತಾರಲ್ವಾ. ಬಟ್ ಭಗವಂತನಿಗೆ ಪರ್ಫೆಕ್ಟ್ ನಾಲೆಜ್ ಗೊತ್ತು, ಏನು
ಭೀಷ್ಮನನ್ನ ಆ ಆತ್ಮವನ್ನ ಸಾಯಿಸೋದಕ್ಕಾಗೋದೇ ಇಲ್ಲ. ಸೊ ಮರ್ಡರ್ ಅನ್ನೋವಾಗ್ಲೂ ಆ ಶರೀರವನ್ನ ಇದು ಮಾಡ್ತಾ ಇರ್ತೇವೆ ಹೊರತು ಆತ್ಮವನ್ನ ಯಾರು ಏನು ಮಾಡಕ್ಕಾಗೋದಿಲ್ಲ ಅಂತ ಪರಮಾತ್ಮನಿಗೆ ಗೊತ್ತು. ಬಟ್ ಆ ಯಾವ ಮರ್ಡರ್ ಏನ್ ಕೆಲಸ ಇದೆಯೋ ಅದು ತಪ್ಪಾದ ಕೆಲಸ. ಆ ಕೆಲಸದ ಏನು ಫಲ ಇದೆಯೋ, ಆ ಕರ್ಮದ ಫಲ, ಈ ಆತ್ಮ ಅದನ್ನ ಭೋಗಿಸ್ಬೇಕು ಅನ್ನೋದು ಕೂಡ ರೂಲ್ ಸೆಟ್ ಮಾಡಿರ್ತಾರೆ ಭಗವಂತ. ಅದು ಹ್ಮ್. ರೂಲ್ ಇಲ್ಲದೆ ಅಂತೂ ಮಾಡೋದಿಲ್ಲ. ಸ್ಯಾಂಕ್ಷನ್ ಮಾಡಿದ್ರು ಅದ್ರ ಏನ್ ಎಫೆಕ್ಟ್ ಇದೆ ಅದು ಪಡ್ಕೋಬೇಕು ನೀನು ಅಷ್ಟೇ, ಕಾಸ್ ಬೇರೆ ಅಂಡ್ ಏನ್ ದಾರಿ ಎಫೆಕ್ಟ್ ಇಲ್ಲ, ಇದ್ದೇ ಇರುತ್ತೆ. ಇದ್ದೇ ಇರುತ್ತೆ. ಕಾಸು ಇದೆ. ಆ ಇದು ಏನೋ ಒಂದು ಐಡಿಯಾ ಬಂದಿದೆ ಅಥವಾ ಒಂದು ಥಾಟ್ ಬಂದಿದೆ ಅಂದ್ರೆ ಅದಕ್ಕೊಂದು ಕಾಸ್ ಇದೆ, ಅದರಿಂದ ಒಂದು ಎಫೆಕ್ಟ್ ಇದೆ. ಹೌದು. ಹ್ಮ್. ಓಕೆ. ಸೊ ಹೀಗೆ ಆತ್ಮ ಪರಮಾತ್ಮ ಬಗ್ಗೆ ತಿಳ್ಕೊಳ್ಳೋದೇ ಬಂದು ಜ್ಞಾನದ ಉದ್ದೇಶ. ನೆಕ್ಸ್ಟ್ ಇದರಲ್ಲಿ ಪುರುಷ ಮತ್ತೆ ಪ್ರಕೃತಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಹ್ಮ್. ಹರೇ ಕೃಷ್ಣ. ಹರೇ ಕೃಷ್ಣ.